ಜಯಂತ್ ವಿರುದ್ಧ ಸ್ಥಳೀಯರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಜಯಂತ್ ವಿರುದ್ಧ ಗಾಂಜಾ ಮಾರಾಟದ ಆರೋಪವನ್ನ ಮಾಡ್ತಾ ಇರೋದು ಸ್ಥಳೀಯ ನಿವಾಸಿಯೊಬ್ಬರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಟ್ವಿಸ್ಟ್. ಮತ್ತೆ ಜಯಂತ್ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ನಿಜ. 1.5 ವರ್ಷದಿಂದ ಚಿನ್ನಯ್ಯ ಬಂದು ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. 1.5 ವರ್ಷದಿಂದ ಜಯಂತ್ ಮನೆಗೆ ಸುಮಾರು ಜನ ಬಂದು ಹೋಗ್ತಾ ಇದ್ರು. ಗಾಂಜಾ ಮಾರಾಟ ಮಾಡ್ತಾರೆ ಅಂತ ಅನುಮಾನ ಇತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದೆ ಅಂತಾನು ಕೂಡ ಸ್ಥಳೀಯ ನಿವಾಸಿಯೊಬ್ಬರು ಹೇಳ್ತಾ ಇರೋದು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ. ಮತ್ತೊಂದು ಕಹಾನಿ ಮೇಲೆ ಮತ್ತೊಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಏನಿಟ್ಟಿದ್ದಾನೆ ಅವನು. ನಾನು ತುಂಬ ಸಲ ನೋಡಿದ್ದೀನಿ, ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲ ಜಗಳ ಆಗಿತ್ತು. ನಾನು ಒಂದ್ಸಲ ನೋಡಿದ್ದೀನಿ, ತುಂಬ ಸಲ ನೋಡಿದ್ದೀನಿ, ಬಂದು ಹೋಗಿ ಮಾಡ್ತಾಯಿದ್ರು. ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಗೊತ್ತಿದೆ ನನಗೆ, ನಾನು ತುಂಬ ಸಲ ನೋಡಿದ್ದೀನಿ. ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ. 5 years ಇದ್ದಿದ್ದು. ಫಸ್ಟಿಂದನೂ ಏನು ಮಾಡ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಎಣ್ಣೆದು ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇ. ಫಸ್ಟಿಂದ ಮನೆಯಲ್ಲಿದ್ದರು ಅವರು. ಇವ್ರು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ. ಅವರು ಇನ್ನೊಂದು ಮನೆ, ಮಲಯಾಳಿ ಮನೆಗಳು ಇನ್ನೆರಡು ಇದೆ ಇಲ್ಲಿ. ಇವ್ರ ಮನೆ ಒಂದು, ಜಯಂತ್ ಮನೆ ಒಂದು, ಇನ್ನೊಂದು ಈ ಕಡೆ ಬಿಂದು ಅಂತನೋ ಅವರೊಬ್ಬರ ಮನೆಯಲ್ಲಿ, ಇಬ್ಬರು ಮನೆಯಲ್ಲೂ ಕೂಡ ಗಾಂಜಾ ಕೂಡ ಮಾರ್ತಾರೆ. ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಹೋದ್ವಿ. ಇವ್ರು ಇದೇ ಥರ ಮಾಡ್ತಾ ಇದ್ದಾರಲ್ಲ, ನಾವು ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಹೋದ್ವಿ. ಮನೆ ಖಾಲಿ ಮಾಡಿ ಮಾಡಬೇಕಾದ್ರೆ ಹೇಳೋಗಿದ್ದೀನಿ, ಇವರು ಗಾಂಜಾ ಮಾರ್ತಾ ಇದ್ರು, ಇವ್ರು ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದ್ದೀನಿ. ಅವ್ರು ಆದರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ. ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ. ಆದರೆ ಅವ್ರ ಮನೆಗೆ ತುಂಬ ಜನ, ಅವು ಜಯಂತ್ ಮನೇಲೂ ಮತ್ತೆ ಫಸ್ಟ್ ಫ್ಲೋರ್ ಇನ್ನೊಂದು ಇದೆಯಲ್ಲ ಇಂದು, ಅವ್ರ ಮನೇಲೂ ಕೂಡ ಹೌದು ಸರ್, ಕಣ್ಣಾರೆ ನಾವು ನೋಡಿದ್ವಿ. ಯಾಕೆಂದರೆ ನೈಟು ಕೂಡ ತುಂಬ ಜನ ಬರ್ತಾಯಿದ್ರು, ತುಂಬ ಜನ ಹೋಗ್ತಾಯಿದ್ರು. ಇವರು ಇದು ಹೆಂಗಿತ್ತು, ಆ್ಯಟಿಟ್ಯೂಡ್ ಹೆಂಗಿತ್ತು ಅಂದರೆ ಜೇಬು ಹತ್ರ ಬಂದ್ಬಿಟ್ಟು ಹಿಂಗೆ ಕೊಡೋದು. ಅದು ಹೇಗಿರುತ್ತೆ ಅಂತಂದರೆ ನನಗೂ ಗೊತ್ತಿರಲಿಲ್ಲ. ನಾನು ನೋಡಿದಾಗಲೇ ಗೊತ್ತಾಗಿತ್ತು ಇಷ್ಟಾಗಲ ಪ್ಯಾಕೆಟಲ್ಲಿ ಆ ಥರ ಇದಾಗಿರೋದು ಹಿಂಗೆ ಕೊಡೋರು. ಬಂದಿದ್ರು, ವಾಚ್ ಮಾಡಿ ಹೋದ್ರು. 1-2 ದಿನ ಇಲ್ಲೇ ನಿಂತ್ಕೊಂಡು ವಾಚ್ ಮಾಡಿ ನೋಡಿದ್ರು. 1.5 ವರ್ಷದಿಂದನೂ ನಡೀತಾ ಇದೆ. ಬಟ್ ಯಾರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಏನಾಗಿತ್ತು, ಏನು ನಡೀತಾ ಇತ್ತು ಸರ್? ನಾವು ಒಂದು 5 yearsಯಿಂದ ನಾವು ಅದೇ ಬಿಲ್ಡಿಂಗಲ್ಲಿ ಇದ್ದೀವಿ. ಟಿ.ಕೆ. ಕೃಷ್ಣಮೂರ್ತಿ ಅಂತ ಹೇಳಿಬಿಟ್ಟು ಓನರ್ ಅವರು. ಸೊ ಅವ್ರ ಬಿಲ್ಡಿಂಗಲ್ಲೇ ಇದ್ವಿ 5 ವರ್ಷದಿಂದ. ಇವ್ರಿಗೂ ಮತ್ತು ಜಯಂತ್ ಮತ್ತು ಅಲ್ಲಿ ಇಂದುನೋ ಬಿಂದುನೋ ಅವ್ರ ಹೆಸರು ಸರಿಯಾಗಿ ನನಗೆ ಗೊತ್ತಿಲ್ಲ. ಸೊ ಅವ್ರಿಗೂ ನಮಗೂ ಈ ಗಾಂಜಾ ವಿಚಾರದಲ್ಲಿ ಗಾಂಜಾ ಮಾರ್ತಾ ಇದ್ದಾರೆ ಇವರು ಅಂತ ನಾನು ಓನರ್ಗೂ ಕೂಡ ಇನ್ಫಾರ್ಮೇಷನ್ ಮಾಡಿದೆ. ಆಮೇಲೆ ಪೊಲೀಸ್ ಕೂಡ ನಾನು ಇನ್ಫಾರ್ಮೇಷನ್ ಮಾಡಿದೆ. ಸೊ ಅವರು ಪೊಲೀಸ್ನವರು ಬಂದುಬಿಟ್ಟು 1-2 ದಿನ ಬಂದುಬಿಟ್ಟು ವಾಚ್ ಮಾಡೋದ್ರು. ಓಕೆ. ಈಗ ಚಿನ್ನಯ್ಯ ಎಷ್ಟು ವರ್ಷಗಳಿಂದ ಬರ್ತಿದ್ದ ಏನು ಅನ್ನೋದು ಏನಾದ್ರು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾ? 1.5 ವರ್ಷದಿಂದ ಬರ್ತಾಯಿದ್ರು ಸರ್. ಇನ್ನೂ ಮುಂಚೆಯಿಂದನೂ ಬರ್ತಿರ್ಬೋದಿತ್ತೇನೋ, ನನಗೆ ಗೊತ್ತಿಲ್ಲ. ಬಟ್ ಅವರು ಅಷ್ಟೊಂದು ಹೇಳ್ಕೊಳ್ಳೋಂಥ ಮನುಷ್ಯ ಅಲ್ಲ ಸರ್. ತುಂಬ ಕ್ರಿಮಿನಲ್ ಮನುಷ್ಯ ಜಯಂತ್ ಅವರು. ಮಾತ್ರ ಕ್ರಿಮಿನಲ್ ಬುದ್ಧಿಗಳೆಲ್ಲ ಇರ್ತಿತ್ತು. ಆದರೆ ತುಂಬ ವರ್ಷದಿಂದ ಬೇರೆ ಥರ ಎಲ್ಲ ಇದೆ. ಅವ್ರು ಮಾತೆತ್ತಿರೋ ಒಂಥರ ಮಾತಾಡೋ ಶೈಲಿನೇ ಬೇರೆ ಇರ್ತಿತ್ತು. ಹಂಗಾಗಿ ನಾವು ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ಸರ್. ಚಿನ್ನಯ್ಯನ ಯಾವತ್ತಾರು ಮುಖಾಮುಖಿ ಭೇಟಿಯಾಗಿದ್ದಂಥದ್ದು? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಈಗ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಮತ್ತೊಮ್ಮೆ ಕಹಾನಿ ಮೇಲೆ ಮತ್ತೊಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಏನ್ರಿ ಇದು ಗಾಂಜಾ ಕತೆ ವಾಸನೆ ಬಡಿತಾ ಇದೆ. ಈ ನಿಟ್ಟಿನಲ್ಲಿ ಲೋಕಲ್ ಪೊಲೀಸರು ಯಾರು ಕೂಡ ಏನೋ ಸ್ಥಳ ಪರಿಶೀಲನೆ ಮಾಡಿರಲಿಲ್ವಂತ. ಆ ರೀತಿಯಾಗಿ ವಾಸನೆ ಬರೋದಾದ್ರೆ ಸುತ್ತಮುತ್ತಲೆಲ್ಲ ಬರಬೇಕಲ್ಲ, ಗಾಂಜಾ ಅದು ಸುಮ್ಮನೆ ಇರೋದಿಲ್ಲ. ಅದು ಖಂಡಿತವಾಗ್ಲೂ ಅವ್ರ ಮುಂದೆ. ಯಾಕೆಂದರೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಿರುವಂಥದ್ದು ಅದೇ ಈಗೇನು ಜಯಂತ್ ಏನು ವಾಸವಾಗಿದ್ದಾರೆ ಅಲ್ಲೇ ಮನೆಯ ಮೇಲ್ಭಾಗದಲ್ಲಿ ವಾಸವಾಗಿದ್ದಂಥ ಮಹಾಲಕ್ಷ್ಮಿ ಅನ್ನೋರು ಈಗ ಈ ರೀತಿಯಾಗಿ ಒಂದು ಆರೋಪ ಮಾಡಿರುವಂಥದ್ದು. ಮಹಾಲಕ್ಷ್ಮಿ ಕಳೆದ 5-6 ವರ್ಷಗಳಿಂದಲೂ ಕೂಡ ಆ ಮೇಲ್ಮನೆ ಬಾಗಿಲೇನು ಕ್ಲೋಸ್ ಆಗಿದೆ, ಆ ಮನೆಯಲ್ಲಿ ವಾಸವಾಗಿರ್ತಾರೆ. ಆ ಸಂದರ್ಭದಲ್ಲಿ ಜಯಂತ್ ಕೆಳಗಡೆ ಮನೆಯಲ್ಲಿ ವಾಸವಾಗಿದ್ದರು. ಅವರು ಗಾಣದ ಎಣ್ಣೆ ವ್ಯಾಪಾರ ಮಾಡಿಕೊಂಡು ನಂತರದಲ್ಲಿ ಸಂಜೆ 6 ಗಂಟೆ ನಂತರದಲ್ಲಿ ಅವ್ರ ಮನೆಗೆ ಸಾಕಷ್ಟು ಜನ ಬಂದು ಹೋಗ್ತಿದ್ರು ಅಂತ ಆಕೆ ಹೇಳ್ತಾ ಇರುವಂಥದ್ದು. ಬಂದು ಹೋಗೋದ್ರ ಜೊತೆಗೆ ಯಾವ ಕಾರಣಕ್ಕಾಗಿ ಬರ್ತಿದ್ರು ಅನ್ನೋದ್ರ ಬಗ್ಗೆ ಆಕೆ ಅಬ್ಸರ್ವೇಷನ್ ಮಾಡಿದಂಥ ವೇಳೆಯಲ್ಲಿ ಇವ್ರ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಅದಕ್ಕೆ ಬಗಲ್ಗುಂಟೆ ಪೊಲೀಸರಿಗೆ ನಾನು ದೂರು ಕೂಡ ಕೊಟ್ಟಿದ್ದೆ. ಬಗಲ್ಗುಂಟೆ ಪೊಲೀಸರು 2 ದಿನ ಬಂದು ಇಲ್ಲಿ ಅಬ್ಸರ್ವ್ ಕೂಡ ಮಾಡಿದ್ರು. ಆನಂತರದಲ್ಲಿ ಆ ಕೇಸ್ ಏನಾಯಿತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆನಂತರದಲ್ಲಿ ಯಾವಾಗ ಇಲ್ಲಿ ಗಾಂಜಾ ಚಟುವಟಿಕೆಗಳು ನಡೀತವೆ, ಬೇರೆಯವರೆಲ್ಲ ಸಾಕಷ್ಟು ರಾತ್ರಿ ಹೊತ್ತು ಆದ್ರೂ ಬಂದು ಹೋಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಮನೆ ಖಾಲಿ ಮಾಡಿ ಹೋದೆ ಅಂತೇಳಿ ಈಗ ಸ್ಥಳೀಯ ವಾಸಿಯಾಗಿದ್ದಂಥ ಮಹಾಲಕ್ಷ್ಮಿ ಅವರು ಆರೋಪ ಮಾಡಿರುವಂಥದ್ದು. ಅವ್ರ ಜೊತೆಗೆ ಈ ಚಿನ್ನಯ್ಯ ಏನು ಈಗೇನು ಬುರುಡೆ ಮೇನ್ ಚಿನ್ನಯ್ಯ ಏನಿದ್ದಾನೆ ಆತನನ್ನು ಯಾವಾಗ ಧರ್ಮಸ್ಥಳ ಕೇಸಲ್ಲಿ ಆತನ ಆತನನ್ನು ನೋಡಿದ ನಂತರದಲ್ಲಿ ಯಾವಾಗ ಆತನ ಪೇಷಂಟ್ ಟಿ ವಿಯಲ್ಲಿ ಕಾಣಿಸುತ್ತೆ ಆಗ ಆಕೆ ಅಬ್ಸರ್ವ್ ಮಾಡ್ತಾಳೆ. ಕಳೆದ 1.5 ವರ್ಷಗಳಿಂದಲೂ ಕೂಡ ಚಿನ್ನಯ್ಯ ಆಗಾಗ ಇಲ್ಲಿ ಬಂದು ಹೋಗ್ತಿದ್ದ. ಈತನನ್ನು ನಾನು ತುಂಬ ಚೆನ್ನಾಗಿ ಹತ್ತಿರದಿಂದನೇ ನೋಡಿದ್ದೀನಿ. ಹಾಗಾಗಿ ಚಿನ್ನಯ್ಯನಿಗೆ ಜಯಂತಿಗೆ ಸಂಬಂಧ ಇದೆ ಅನ್ನೋ ಮಾತನ್ನು ಆಕೆ ಹೇಳಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಆಕೆ ಏನು NCR ಅಥವಾ FIR ಏನು ಮಾಡಿಲ್ಲ. ಬದಲಾಗಿ ಆಕೆ ಒಂದು ಪೊಲೀಸರಿಗೆ ಮಾಹಿತಿ ನೀಡಿದರೆ ಪೊಲೀಸರು ಕೂಡ 1-2 ದಿನ ಬಂದು ಅಬ್ಸರ್ವೇಷನ್
ಮಾಡ್ಕೊಂಡು ಹೋಗಿದ್ರು ಅನ್ನೋ ಮಾತನ್ನು ಆ ಸ್ಥಳೀಯವಾಸಿ ಮಹಾಲಕ್ಷ್ಮಿ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಮತ್ತೊಬ್ಬ ಇಲ್ಲಿನ ವಾಸಿಗಳು ಹೇಳ್ತಾ ಇರುವಂಥದ್ದು, ಜಯಂತ್ ಒಂದು ರೀತಿಯಾಗಿ ಎಡಪಂಥೀಯ ವ್ಯಕ್ತಿತ್ವ ಹೊಂದಿದ್ದಂಥ ವ್ಯಕ್ತಿಯಾಗಿದ್ದರು. ಇಲ್ಲಿ ಈ ಏರಿಯಾದಲ್ಲಿರುವಂಥ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಒಂದಷ್ಟು ಪೋಸ್ಟ್ಗಳನ್ನು ಮಾಡ್ತಿದ್ರು. ಆ ನಂತರದಲ್ಲಿ ಅವರನ್ನು ನಾವು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ಮೇಲೆ ಆ ಪೋಸ್ಟನ್ನು ನಿಲ್ಲಿಸಿದ್ರು. ಕಳೆದ 6-8 ತಿಂಗಳಿಂದಲೂ ಕೂಡ ಮನೆಯಲ್ಲೂ ಮತ್ತು ಏರಿಯಾದಲ್ಲೂ ಹೆಚ್ಚಾಗಿ ಕಾಣಿಸ್ಕೋತಾ ಇಲ್ಲ. ಈಗ ವಿಚಾರ ಬೆಳಕಿಗೆ ಬಂದ ನಂತರದಲ್ಲಿ ಈತನೇ ಜಯಂತ್ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ರೀತಿ ಚಟುವಟಿಕೆಗಳು ನಿಜಕ್ಕೂ ನಮಗೆ ಶಾಕ್ ಆಗಿದೆ ಅನ್ನೋ ಮಾತನ್ನು ಸ್ಥಳೀಯವಾಸಿಗಳು ಹೇಳ್ತಾ ಇರುವಂಥದ್ದು. ಈ ಎಲ್ಲ ಪ್ರಶ್ನೆಗಳು ಕೂಡ SIT ಅಧಿಕಾರಿಗಳ ತನಿಖೆ ಮತ್ತು ಸ್ಥಳೀಯ ಬಾಗಲಗುಂಟೆ ಪೊಲೀಸರ ಹಿಂದೆ ಏನಾದರೂ ದೂರು ಕೊಟ್ಟಿದ್ರೆ ಆ ಸಂಬಂಧಪಟ್ಟಾಗ ಏನಾದ್ರು ತನಿಖೆ ಮಾಡಿದರೆ ಆ ವಿಚಾರದ ನಂತರವೇ ಇಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ದು ನಿಜವಾ ಅಥವಾ ಬೇರೆ ಏನಾದರೂ ಆಕ್ಟಿವಿಟೀಸ್ ಮಾಡ್ತಿದ್ನ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅನೇಕ ರೀತಿಯಾದಂಥ ಕ್ಲಾರಿಟಿ ಸಿಗಬೇಕಾಗಿದೆ. ಈಗ ಚಿನ್ನಯ್ಯನ ಇವರ ಪರಿಚಯ ಹೇಗಾಯಿತು, ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬರೋದಾದರೆ ಅವನು ಎಲ್ಲಿಂದ ಬಂದ, ಮೂಲ ಇವನ್ನ ಸಂಪರ್ಕ ಮಾಡಿದಂಥವ್ರು ಯಾರು, ಬುರುಡೆಯನ್ನು ಎಲ್ಲಿಂದ ತಂದಿದ್ದು, ಬುರುಡೆ ಅವರಿಗೆ ಗೊತ್ತಿದ್ರೂ ಕೂಡ ವಿಚಾರದಲ್ಲಿ ಇವರು ಕೂಡ ಅದೇ ರೀತಿಯಾದಂತಹ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಎಲ್ಲ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು SIT ಅವರು ಕಂಡುಹಿಡಿತಾರೆ.